ಈಗ ನಾನು ಅದನ್ನು ಗ್ರೇವಿಗೆ ಸೇರಿಸ್ಕೊಳ್ತಿದ್ದೇನೆ. ಗ್ರೇವಿಗೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದು ನಾವು ಆಗಲೇ ಫ್ರೈ ಮಾಡಿಟ್ಟುಕೊಂಡಿದ್ದ ಗೋಬಿಯನ್ನು ಸಹ ಇದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದು ಕುದಿಯಲು ಬಿಟ್ಬಿಡಿ. ಈಗ ನೋಡಿ, ಸ್ವಲ್ಪ ಕಸೂರಿ ಮೇಥಿ ಹಾಕಿಕೊಳ್ಳುತ್ತಿದ್ದೇನೆ. ಇದರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ನಿಮಗೆ. ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳುತ್ತಿದ್ದೇನೆ. ಈಗ ನೋಡಿ, ಇದೆಲ್ಲವನ್ನು ಒಮ್ಮೆ ಮಿಕ್ಸ್ ಮಾಡಿ ಮತ್ತೆ ಗ್ರೇವಿಯನ್ನು ಸ್ವಲ್ಪ ಕಾಲ ಮುಚ್ಚಿಡಿ. ಈ ರೀತಿ ಸುತ್ತಲೂ ಎಣ್ಣೆ ಬಿಡಬೇಕು, ಆಗ ಗ್ರೇವಿ ಆಗಿದೆ ಎಂದು ಅರ್ಥ. ಈಗ ನಾನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ಳುತ್ತಿದ್ದೇನೆ. ಇಷ್ಟು ಮಾಡಿದರೆ ಯೂನಿಕ್ ಸ್ಟೈಲ್ ಮಶ್ರೂಮ್ ಗೋಬಿ ಕಡಾಯಿ ಸಿದ್ಧ. ಇದನ್ನು ನೀವು ರೋಟಿ, ನಾನ್ ಅಥವಾ ಚಪಾತಿ ಜೊತೆಗೆ ಸವಿಯಬಹುದು.